ನಿಮ್ಮ ಸಂದೇಶ ಏನೀಗ? ಅಂದ್ರೆ ನಾನು ಸರಳ ಹಿಂದೂ ಆಚರಣೆಗಳನ್ನು ವೀರಶೈವ ಲಿಂಗಾಯತರು ಮಾಡುವ ವಿಷಯ ಅಲ್ಲ. ಅಂದ್ರೆ ನಾ ಹೇಳಿದೆ ತಮಗೆ, ಈ ಹಿಂದೂ ಆಚರಣೆಗಳದಾವಲ್ಲ ಎಲ್ಲರ ಮೇಲೂ ಪ್ರಭಾವವನ್ನು ಬೀರಿದಾವೆ. ಇದನ್ನ ಮಾಡಬಾರ್ದು ಅಂತೇನಿಲ್ಲ, ಆದ್ರೆ ನಿನ್ನ ನಿಷ್ಠೆ ಲಿಂಗದ ಮೇಲೆ ಇರಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ. ಇಲ್ಲೇ ನಿನ್ನ ಹತ್ರ ಗಣೇಶನೂ ಇಲ್ಲೇ ಇದ್ದಾನೆ, ಶಿವನೂ ಇಲ್ಲೇ ಇದ್ದಾನೆ, ಸರ್ವವೂ ನಿನ್ನ ಲಿಂಗದಲ್ಲಿರುವಾಗ ನೀ ಬೇರೆ ಕಡೆಗೆ ಯಾಕೆ ಹೋಗ್ತಿದ್ದಿ? ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಐತ್ರಿ ಅಂತಂದ್ರೆ, ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂತ. ಅಂಗ ಲಿಂಗ ಆಗುತ್ತೆ ಅಂತಕ್ಕಂಥದ್ದು ಲಿಂಗಧಾರಣೆಯನ್ನು ಮಾಡಿಕೊಂಡ ಮೇಲೆ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಿದ್ಧಾಂತ ಇಲ್ಲಿರುವಾಗ ಯಾಕೆ ಅದನ್ನು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಸಮಾಜದ ನಮ್ಮ ಧರ್ಮದ ಸಿದ್ಧಾಂತ ಐತಿ. ಆದ್ರೆ ಅದನ್ನು ಸಾಮಾನ್ಯನ ಮೇಲೆ ಹೇರಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ. ಇದು ಯಾವಾಗ ಹೇಳ್ರಿ ನೋಡೋಣ, ಒಂದು ಹಂತಕ್ಕೆ ಬಂದ ಮೇಲೆ. ಈಗ ಇನ್ನೂ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಥಮಾ ಪೂಜಾ ಜಪಸ್ತೋತ್ರಾನಿ ಮಧ್ಯಮ ಉತ್ತಮ ಮಾನಸಿ ಪೂಜಾ ಸೋಹಂ ಪೂಜೋತ್ತಮೋತ್ತಮ ಅಂತೇಳಿ. ಪ್ರಥಮ ಪೂಜಾ ನೇಮ ಯಾವುದಪ್ಪ ಅಂದ್ರೆ ಪ್ರತಿಭೆಗಳನ್ನು ಪೂಜೆ ಮಾಡೋದೇ ನಿನ್ನ ಅಲ್ಲಿಂದ ಪ್ರಾರಂಭ ಆಗಲಿ ಅಂತ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಲಿಂಗ ಪೂಜೆ ಮಾಡೋಕ್ಕೆ ಗೊತ್ತಾಗಲ್ಲ, ಅವಕ್ಕೆ ಲಿಂಗ ಹಿಡ್ಕೊಳ್ಳೋದು ಗೊತ್ತಾಗಂಗಿಲ್ಲ. ಪ್ರತಿಮೆಗಳನ್ನು ಪೂಜೆ ಮಾಡುವಂಥದ್ದು ಅದು ಮೊದಲನೇ ಹಂತನೇ. ಇದು ಹಿಂದೂ ಸಂಸ್ಕೃತಿನೇ. ಇದು ಪ್ರತಿಮೆಗಳನ್ನು ಪೂಜೆ ಮಾಡೋದು ಮೊದಲನೇ ಹಂತ. ಜಪಸ್ತೋತ್ರಾನಿ ಮಧ್ಯಮ ಅಂದ್ರೆ ಮೊದಲನೇ ಹಂತವನ್ನು ಬಿಡು, ಎರಡನೇ ಹಂತಕ್ಕೆ ಬಾ, ಜಪ ಮಾಡು, ಸ್ತೋತ್ರ ಮಾಡು. ಉತ್ತಮ ಮಾನಸಿ ಪೂಜಾ ಮೂರನೇ ಹಂತ, ಅವಾಗ ಜಪಾನು ಬಿಟ್ಟುಬಿಡು, ಸ್ತೋತ್ರನೂ ಬಿಟ್ಟುಬಿಡು, ಮಾನಸಿಕ ಪೂಜೆಯನ್ನು ಮಾಡ್ಕೋ. ನಾಲ್ಕನೇ ಹಂತ ಯಾವುದು? ಸೋಹಂ ಪೂಜೋತ್ತಮೋತ್ತಮ. ನಿನ್ನೇನು 21,600 ಸಾರಿ ನೀ ಏನು ದಿನ ಉಸಿರಾಡ್ತೀಯಲ್ಲ, ಆ ಉಸಿರೇ ಶಿವೋಹಂ ಆಗಿರಲಿ ಅಂತಕ್ಕಂಥದ್ದು. ಇದು ನಮ್ಮ ಹಿಂದೂ ಸಂಸ್ಕೃತಿನೂ ಹೌದು, ವೀರಶೈವ ಲಿಂಗಾಯತ ಸಂಸ್ಕೃತಿನೂ ಹೌದು. ಇದು ಈಗ ಎರಡೂ ಕೂಡ ಮೇಳೈಸಿಕೊಂಡಿರ್ತಕ್ಕಂಥವು. ಇವು ಎರಡೂ ಭಿನ್ನ ಅಲ್ಲ. ಇಲ್ಲಿ ಏನು ಹೇಳ್ತೈತ್ರಿ, ಮೂರ್ತಿಗಳಲ್ಲಿ ನೀ ಕುಂತ್ರೆ ನೀ ಯಾವುದನ್ನು ಧರಿಸಿಕೊಂಡಿದೆಯಲ್ಲ ಅದರ ಅಲಕ್ಷ್ಯ ಆಗ್ತದೆ.